ಕೇಳುಗರೆ, ನಾವು ಭಾರತದ ಪ್ರಾಚೀನ ಕಥೆಗಳ ಒಂದು ಉಗಮ ಹಾಗೂ ಅದರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಈ ದಿನ ತಿಳಿದುಕೊಳ್ಳೋಣ. ಭಾರತವು ಕಥೆಗಳ ತವರೂರು. ಕತೆ ಹೇಳುವ ಕಲೆನ, ಕಥೆಯ ಮೂಲಕ ಕ್ಲಿಷ್ಟವಾದ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಿಳಿಸೋ ವಿಧಾನವನ್ನು ಭಾರತ ಜಗತ್ತಿಗೆ ಕಲಿಸಿತು. ವೇದೋಪನಿಷತ್ತುಗಳು, ರಾಮಾಯಣ, ಮಹಾಭಾರತ, ಪುರಾಣಗಳು ಮೊದಲಾದ ಆರ್ಷ ಸಾಹಿತ್ಯ ಗ್ರಂಥಗಳು ಧಾರ್ಮಿಕ ಪ್ರಧಾನವಾದ ವಿಚಾರಗಳನ್ನುಳ್ಳ ಸಾವಿರಾರು ಕಥೆಗಳಿಂದ ತುಂಬಿದೆ. ಇವು ಪ್ರಾಚೀನ ಭಾರತದ ಪ್ರಮುಖ ಕೊಡುಗೆಗಳು. ಆದರೆ ಇವುಗಳ ಹಾಗೆಯೇ ಲೌಕಿಕ, ವ್ಯಾವಹಾರಿಕ, ನೀತಿ ಪ್ರಧಾನವಾದ ಕಥಾ ಸಾಹಿತ್ಯವನ್ನು ಪ್ರಾಚೀನ ಭಾರತವು ಅಪಾರವಾಗಿ ನೀಡಿದೆ. ಲೋಕಕಥೆಗಳ ಅಥವಾ ಜಾನಪದ ಕಥೆಗಳ ಅತ್ಯಂತ ಪ್ರಾಚೀನವಾದ ಸಂಗ್ರಹವೇ ಬೃಹತ್ ಕಥೆ. ಇದನ್ನು ಗುಣಾಢ್ಯನೆಂಬ ಮಹಾಕವಿ ಪೈಶಾಚಿ ಭಾಷೆಯಲ್ಲಿ ರಚಿಸಿದ್ದ. ಶಾಲಿವಾಹನ ರಾಜನ ಮಂತ್ರಿಯಾಗಿದ್ದ ಇವನ ಕಥೆಯೇ ರೋಚಕವಾದದ್ದು. ಕಾರಣಾಂತರಗಳಿಂದ ಸಂಸ್ಕೃತವನ್ನೇ ತ್ಯಜಿಸಿದ ಇವನು ಕಾಡಿನಲ್ಲಿ ಪಿಶಾಚಿಗಳೊಂದಿಗೆ ಕಲೆತು ಕಾಣಭೂತಿ ಎಂಬ ಪಿಶಾಚಿಯಿಂದ ಕೇಳಿ ಈ ಬೃಹತ್ ಕಥೆ ಎಂಬ ಮಹಾಗ್ರಂಥವನ್ನು ಪೈಶಾಚಿ ಭಾಷೆಯಲ್ಲಿ ಬರೆದ. ಗುಣಾಢ್ಯನ ಬಗ್ಗೆ ಮತ್ತಷ್ಟು ವಿವರಗಳನ್ನು ನೀವು ನಮ್ಮ ಇದೇ ಕಥಾವಲ್ಲರಿ ಚಾನೆಲ್ನಲ್ಲಿ ಗುಣಾಢ್ಯನ ಕಥೆಯಲ್ಲಿ ಕಾಣಬಹುದು. ಗುಣಾಢ್ಯನು ಬರೆದಂತಹ ಈ ಬೃಹತ್ ಕಥೆ ಮಹಾಗ್ರಂಥವನ್ನು ದಂಡಿ, ಬಾಣಭಟ್ಟ ಮೊದಲಾದವರು ತಮ್ಮ ಕೃತಿಗಳಿಗೆ ಆಧರಿಸಿರಬಹುದು ಅನ್ನೋ ಊಹೆ ಕೂಡ ಇದೆ. ಆದರೆ ಇವತ್ತು ಈ ಗ್ರಂಥ ಉಪಲಬ್ಧವಿಲ್ಲ. ಆದರೆ ಇದರ ಸಂಸ್ಕೃತ ರೂಪಾಂತರಗಳು ಲಭ್ಯವಿದೆ. ಅದರಲ್ಲಿ ಸೋಮದೇವನ ಕಥಾಸರಿತ್ಸಾಗರ, ಕ್ಷೇಮೇಂದ್ರನ ಬೃಹತ್ ಕಥಾಮಂಜರಿ ಹಾಗೂ ಬುಧಸ್ವಾಮಿಯ ಬೃಹತ್ ಕಥಾ ಶ್ಲೋಕ ಸಂಗ್ರಹ ಇವು ಪ್ರಮುಖವಾದದ್ದು. ಇದರಲ್ಲಿ ಕಥಾಸರಿತ್ಸಾಗರವು ಬಹಳ ಪ್ರಸಿದ್ಧವಾದುದು. ಕಥಾಸರಿತ್ಸಾಗರ ಅಂದರೆ ಕಥೆಗಳೆಂಬ ನದಿಗಳು ಸೇರಿ ಆಗಿರುವಂಥ ಸಾಗರ ಎಂದು ಅರ್ಥ. ಹೆಸರಿಗೆ ತಕ್ಕಂತೆ 22,000 ಶ್ಲೋಕಗಳುಳ್ಳ ಬೃಹತ್ ಕಥಾಗ್ರಂಥವಾಗಿರುವ ಇದರಲ್ಲಿ ಎಲ್ಲ ಬಗೆಯ ಕಥೆಗಳು, ಮುಖ್ಯವಾಗಿ ಸಾಹಸ, ಪ್ರಣಯ ಪ್ರಸಂಗಗಳ ಕಥೆಗಳು ಸಹ ಇವೆ. ಇದು ಭಾರತದ ಅತ್ಯಂತ ಭವ್ಯವಾದ ಕೊಡುಗೆ. ಇದು ದೇಶ ವಿದೇಶಗಳಲ್ಲೆಲ್ಲ ಕಥಾ ರಚನೆಗೆ ಸ್ಫೂರ್ತಿಯಾಯಿತು. ಅರೇಬಿಯನ್ ನೈಟ್ಸ್, ಬೊಕಾಶಿಯೋ ಕಥೆಗಳು, ಕೊನೆಗೆ ಶೇಕ್ಸ್ಪಿಯರ್ ನಾಟಕಗಳಿಗೂ ಸ್ಫೂರ್ತಿಯಾಯಿತು ಈ ಕಥಾಸರಿತ್ಸಾಗರ. ಇದರ ನಂತರ ಸಂಸ್ಕೃತದಲ್ಲಿ ವಿಷ್ಣು ಶರ್ಮನ ಪಂಚತಂತ್ರ, ನಾರಾಯಣ ಪಂಡಿತನ ಹಿತೋಪದೇಶ, ಶಿವದಾಸ ಮತ್ತು ಜಂಬಲದತ್ತ ಎಂಬ ಇಬ್ಬರ ಆವೃತ್ತಿಗಳ ವೇತಾಳ ಪಂಚವಿಂಶತಿ, ಆರ್ಯಶೂರನ ಜಾತಕಮಾಲ, ಚಿಂತಾಮಣಿ ಭಟ್ಟನ ಶುಕ ಸಪ್ತತಿ, ಬಲ್ಲಾಳಸೇನನ ಭೋಜ ಪ್ರಬಂಧ, ಹೀಗೆಯೇ ಶಾಲಿವಾಹನ ಕಥಾ, ಮಾಧವಾನಲ ಕಥಾ, ಭರಟಕ ದ್ವಾತ್ರಿಂಶಿಕ, ಪುರುಷ ಪರೀಕ್ಷಾ ಮೊದಲಾದ ಅನೇಕ ಕಥಾ ಸಂಕಲನಗಳಿವೆ. ಇವುಗಳಲ್ಲಿ ಪಂಚತಂತ್ರವು ಬಹಳ ಪ್ರಸಿದ್ಧವಾಗಿದ್ದು ಇದು ಅನೇಕ ವಿದೇಶಿ ಭಾಷೆಗಳಿಗೆ ಸಹ ಅನುವಾದವಾಗಿದೆ. ಸಿಂಹಾಸನ ದ್ವಾತ್ರಿಂಶಿಕ ಕೂಡ ಇಂಥ ಒಂದು ಸೊಗಸಾದ ಗ್ರಂಥವಾಗಿದೆ. ಇದರ ಕರ್ತೃ 13ನೇ ಶತಮಾನದ ಜೈನ ಕ್ಷೇಮಕರ ಮುನಿ ಎಂದು ಆಚಾರ್ಯ ಬಲದೇವ ಉಪಾಧ್ಯಾಯರ ಅಭಿಮತ. ಇದರ ಕತೆ ಏನಪ್ಪ ಅಂದರೆ, ಭೋಜರಾಜನು ಒಮ್ಮೆ ತನ್ನ ರಾಜ್ಯದ ಹೊಲವೊಂದರಲ್ಲಿ ಭೂಮಿಯ ಕೆಳಗೆ ಹೂತಿದ್ದ ಒಂದು ಅದ್ಭುತ ಸಿಂಹಾಸನವನ್ನು ಕಂಡುಹಿಡಿತಾನೆ. ಆ ಸಿಂಹಾಸನದಲ್ಲಿ 32 ಸುಂದರ ಸ್ತ್ರೀ ಪ್ರತಿಮೆಗಳಿರುತ್ತವೆ. ಭೋಜರಾಜನು ಒಂದು ಶುಭ ಮುಹೂರ್ತದಲ್ಲಿ ಆ ಸಿಂಹಾಸನದ ಮೇಲೆ ಕೂರಲು ಹೊರಟಾಗ ಮೊದಲನೆಯ ಪುತ್ಥಳಿ ಅಂದರೆ ಗೊಂಬೆ ಅದು ಎದ್ದು ಮಾನವರಂತೆ ಮಾತನಾಡುತ್ತಾ ಆ ಸಿಂಹಾಸನವು ವಿಕ್ರಮಾದಿತ್ಯನಿಗೆ ಸೇರಿತ್ತೆಂದು, ಅವನ ಹಾಗೆ ಉದಾರತೆ, ಪರೋಪಕಾರ, ಧೈರ್ಯ, ಸಾಹಸ ಇತ್ಯಾದಿ ಗುಣಗಳುಳ್ಳವನು ಮಾತ್ರ ಅದರ ಮೇಲೆ ಕುಳಿತುಕೊಳ್ಳಬಹುದೆಂದು ಹೇಳಿ ವಿಕ್ರಮಾದಿತ್ಯನ ಒಂದು ಕಥೆಯನ್ನು ಹೇಳುತ್ತೆ. ಭೋಜರಾಜನು ಪ್ರತಿದಿನವೂ ಹಾಗೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಹೊರಟಾಗ ಒಂದೊಂದು ಪುತ್ಥಳಿಯೂ ವಿಕ್ರಮಾದಿತ್ಯನ ಒಂದೊಂದು ಕಥೆಯನ್ನು ಹೇಳುತ್ತವೆ. ಭೋಜರಾಜನು ತಾನು ಆ ವಿಕ್ರಮಾದಿತ್ಯನ ಗುಣಗಳಿಗೆ ಸಮನಲ್ಲ ಎಂದು ನಾಚಿ ಹೊರಟು ಹೋಗುತ್ತಿರುತ್ತಾನೆ. ಕೊನೆಗೆ ಆ ಪುತ್ಥಳಿಗಳು ತಾವು ಪಾರ್ವತಿಯ ಬಳಿಯಿದ್ದ ಅಪ್ಸರಾ ನರ್ತಕಿಯರೆಂದು ಹೇಳಿ
ಪಾರ್ವತಿಯಿಂದ ಶಾಪಗ್ರಸ್ತರಾಗಿ ಹಾಗೆ ಪುತ್ಥಳಿಗಳಾಗಿದ್ದೆವೆಂದು, ಈಗ ಭೋಜರಾಜನ ಕೃಪೆಯಿಂದ ಶಾಪಮುಕ್ತರಾದೆವೆಂದು ಹೇಳಿ ಅವನನ್ನು ಅಭಿನಂದಿಸುತ್ತವೆ. ಆ ಸಮಯದಲ್ಲಿ ಅವನೂ ವಿಕ್ರಮಾದಿತ್ಯನಂತೆಯೇ ಒಬ್ಬ ಮಹಾನ್ ರಾಜನೆಂದು ಹೊಗಳಿ ಆ ದಿವ್ಯ ಸಿಂಹಾಸನದ ಮೇಲೆ ಶಿವನ ಮೂರ್ತಿಯನ್ನಿಟ್ಟು ಪೂಜಿಸಿ ಅವನ ಪ್ರಸನ್ನತೆಗೆ ಒಳಗಾಗಲು ಹೇಳುತ್ತವೆ. ಅನಂತರ ಆ ಅಪ್ಸರೆಯರು ಪಾರ್ವತಿಯ ಬಳಿಗೆ ಹಿಂದಿರುಗುತ್ತಾರೆ. ಈ 32 ಪುತ್ಥಳಿಗಳ ಕತೆಗಳ ಸಂಕಲನವೇ ಸಿಂಹಾಸನ ದ್ವಾತ್ರಿಂಶಿಕ ಅಥವಾ ಸಿಂಹಾಸನದ 32 ಕಥೆಗಳು. ಈ ಸಿಂಹಾಸನವು ವಿಕ್ರಮಾದಿತ್ಯನಿಗೆ ಹೇಗೆ ದೊರೆಯಿತೆಂಬುದೂ ಒಂದು ರೋಚಕ ಕತೆ. ಈ ಎಲ್ಲ ಕಥೆಗಳು ಶಿವನು ಪಾರ್ವತಿಗೆ ಹೇಳುವಂತೆ ನಿರೂಪಿತವಾಗಿರುವುದು ಒಂದು ವೈಶಿಷ್ಟ್ಯ. ಈ ಕಥೆಯನ್ನು ಮುಂದಿನ ಭಾಗದಲ್ಲಿ ನೋಡೋಣ.